ವಿವೇಕ್ ಡ್ರಾಯಿಂಗ್ ಮಾಡ್ತಾಯಿರ್ತಾನೆ. ವಿವೇಕ್ ಡ್ರಾಯಿಂಗ್ ಮಾಡ್ತಾ ಇರ್ಬೇಕಾದ್ರೆ ಗೌರಿ ಬಂದು ಬಗ್ಗಿ ನೋಡೋಕೆ ಹೋಗಿ ಲೆಫ್ಟ್ ರೈಟ್ ಹಂಗೆ ಬಂದು ಸತಾಯಿಸಿದ್ರು ಕೂಡ ಏನು ಇದು ಮಾಡಲ್ಲ, ತೋರಿಸಲ್ಲ, ಏನೋ ಮಾಡ್ತಾಯಿದೆ ಅಂತೆಲ್ಲ ಹೇಳಿ ವಿವೇಕ್ ಏನು ಹೇಳಬೇಕಂತೆಲ್ಲ ಹೇಳಿ ಏನು ನನ್ನ ಹತ್ರ ಮಾತಾಡಲ್ವಾ ಅಂತಂದರೆ ಆವಾಗ ವಿವೇಕ್ ಒಂದು ಸ್ಟಿಕ್ಕರ್ ಬರೆದು ಅಂಟಿಸ್ತಾನೆ ಆ ಕಡೆ ಗೋಡೆಗೆ, ನನ್ನ ಇಷ್ಟ ಅಂತೆಲ್ಲ ಹೇಳಿ. ಪ್ರತಿಯೊಂದೂ ಈಗ ಗೌರಿ ಏನು ಬರಿಬೇಕು ಆಕಿನ ಸ್ಟಿಕ್ಕು ಅದೇ ಪೆನ್ ಕಸ್ಕೊಂಡು ಒಂದೇ ಪೆನ್ ಒಂದು ಸಲ ವಿವೇಕ್ ಬರೀತಾನ, ಒಂದು ಸಲ ಗೌರಿ ಬರೀತಾಳ. ಆ ಕಡೆ ವಿವೇಕ್ ಹೋದ, ನನ್ನ ಗಂಡ ನನ್ನ ಹತ್ರ ಮಾತಾಡಲೇಬೇಕು ಅಂತೆಲ್ಲ ಹೇಳಿ ಸ್ಟಿಕ್ಕರ್ ಜೋರು ಇರ್ತೈತಿ ಸ್ಟಿಕ್ಕರ್ ಹಚ್ಚೋದು. ಆ ಗೋಡೆ ತುಂಬ ಎಲ್ಲ ಹಚ್ಚಿಬಿಟ್ಟಿರ್ತಾರೆ ಇಬ್ಬರು, ಗೌರಿ ಪಿಂಕ್ ಕಲರ್ದು, ವಿವೇಕ್ ವೈಟ್ ಕಲರ್ದು. ಇಷ್ಟು ಡಿಸ್ಟರ್ಬ್ ಆಗಿದ್ದೀನಿ, ನನ್ನ ತಲೆ ತಿನ್ನಬೇಡ ಅಂತ ವಿವೇಕ್ ಸ್ಟಿಕ್ಕರ್ ಹಚ್ತಾನೆ. ಈ ಕಡೆ ಗೌರಿ ಸ್ಟಿಕ್ಕರ್ ಹಚ್ತಾಳೆ, ಗೌರಿ ಸ್ಟಿಕ್ಕರ್ ಹಚ್ತಾಳ, ಅದನ್ನು ಓದ್ತಾ ಇರ್ತಾನೆ. ನಾನು ನಿನ್ನ ಹೆಂಡತಿ ಪ್ರಾಣ ಬೇಕಾದರೆ ತಿಂತೀನಿ ಅಂತ ಫುಲ್ ನಡೀತಾನೆ ಇರ್ತೈತಿ, ಫುಲ್ ಜೋರಿದೆ ಇವತ್ತು. ಆಮೇಲೆ ಆಕೆಗೆ ಲಾಸ್ಟಿಗೆ ನಿನಗೆ ಉತ್ತರ ಕೊಡಬೇಕು ಅದಕ್ಕೆ ನನಗಿಲ್ಲ ಅಂತ ಗೌರಿ ಹಣೆಗೆ ಅಂಚೆ ಡೋಂಟ್ ಡಿಸ್ಟರ್ಬ್ ಮೀ ಅಂತೆಲ್ಲ ಹೇಳಿ ಫುಲ್ ಆ ಗೋಡೆ ಆ ರೂಮ್ ತುಂಬ ಆಗಾಗ ಬಂದಿದೆ ಸ್ಟಿಕ್ಕರ್, ಇಬ್ಬರ ಮಧ್ಯದಲ್ಲಿ ಆ ನಮೂನಿ ಸ್ಟಿಕ್ಕರ್ ಹಚ್ಚಿರ್ತಾರೆ. ಹಾಂ ಹಲೋ ಮೇಡಮ್ ಅಂತೆಲ್ಲ ಹೇಳಿ ಫೋನ್ ಮಾಡಿದಾಗ ಗೌರಿ ಏನು ರೀ ಅಂತೆಲ್ಲ ಹೇಳಿದ ಪಿಂಕಿ ಅಂತಂದರೆ, ಅದು ನಾನು ಚೆನ್ನಾಗಿ ನಿಮ್ಮ ಬಾಸ್ ನೋಡಿದ್ರೆ ನಾನು ರೀತಿಯನ್ನು ಅದೇನು ಡಿಸೈನ್ ಮಾಡಿ ಒಂದು ಕ್ಯಾನ್ವಾಸ್ ಇಟ್ಕೊಂಡು ಸಿಕ್ಕಾಪಟ್ಟೆ ಓದಾಡ್ತದೆ. ಅದು ಮೇಡಮ್ ಮಿಡ್ಲ್ ಕ್ಲಾಸ್ ಜ್ಯುವೆಲರಿ ಇದೆ ಏನಿದೆ ಅಲ್ಲ, ಅದು ಆ ಥರ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಸಾರು, ರೆಡಿ ಮಾಡ್ಬೇಕಂತಂದರೆ ಮಾಡಲ್ಲ ಬಿಡ್ರಿ ಅಂದರೆ ಇಲ್ಲ ಮಾಡಿಕೊಡು. ಈ ಕಡೆ ಯಾರು ಕವನದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ, ಶ್ಯಾಮ್ ಕವನದ ಬಗ್ಗೆ. ಅದೇ ಶ್ಯಾಮ್ ಹತ್ರ ಮಾತಾಡೋಕೆ ಬಂದಾಗ ಶ್ಯಾಮ್ ಮಾತಾಡೋಕ್ಕಾಗಲ್ಲ ನಿಮ್ಮ ಕವನದ ಮೂಲಕ ನನಗೆ ಸಾಂತ್ವನ ಹೇಳಿದ್ರಲ್ಲ ಅಷ್ಟೇ ಸಾಕು ಸಾರ್ ಅಂತೆಲ್ಲ ಹೇಳ್ತಾ, ನೀವು ಮಾತಾಡೋದು ಅದನ್ನು ನೋಡಿ ಅದು ನನ್ನ ಅತ್ತೆ ನೋಡಿ ಜಗಳ ಆಡೋದು ನಿಮಗೆ ಬೈಯೋದಿದ್ದೆಲ್ಲ ಬೇಡ ಅಂತೆಲ್ಲ ಹೇಳಿ. ಈ ಕಡೆ ವಿವೇಕ್ ನನ್ನ ಎಬ್ಬಿಸು ಅಂತೆಲ್ಲ ಹೇಳಿದೆ, ನಾನು ಅವಾಗ ಎಬ್ಬಿಸಿದ್ದೆ ಅಂತ ಅಲಾರಾಮ್ 5 ಗಂಟೆ ಅಲಾರಾಮ್ 5:30 6:30 7 ಗಂಟೆ ಅಲಾರಾಮ್ ಅಂತ. ಮಾವ ರಾತ್ರಿನೇ ಫೋನ್ ಮಾಡಿ ಹೇಳಿದರು ಮೀಟಿಂಗು ಕ್ಯಾನ್ಸಲ್ ಆಗಿದೆ ಅಂತ ಮಾವ ರಾತ್ರಿ ನನಗೆ ಹೇಳಿಲ್ಲ ಅಂತೇಳಿ ನೀವು ಮಲ್ಕೊಂಡಿದ್ರಿ ಅಂತೆಲ್ಲ ಹೇಳಿ ಸುಮ್ಮನೆ. ಈ ಕಡೆ ಇನ್ನು ಎಪಿಸೋಡು ಗೌರಿ ಸ್ನಾನ ಮಾಡಿ ಬಂದಾಗ ಎಬ್ಸಿಲ್ಲಲ್ಲ ಅಂತೆಲ್ಲ ಹೇಳಿದಾಗ ನಾವು ನೆಬ್ಸಿ ನಿಮ್ಮನ್ನ ಯಾಕೆ ಮಾತಾಡಿಸಿ ನಿಮ್ಮನ್ನ ಯಾಕೆ ಡಿಸ್ಟರ್ಬೆನ್ಸ್ ಮಾಡಬೇಕು, ಮಿರರ್ ನೋಡಿ ಬೆಳಿಗ್ಗೆ 5 ಗಂಟೆ ಎಬ್ಸು ಅಂತ ನಿಂಗೆ ಸ್ಟಿಕ್ಕರ್ ಹಂಚಿದೆ ಎಬ್ಸೋಕ್ಕೆ ಏನಾಗಿತ್ತು ಅಂತೆಲ್ಲ. ಆ ಕಡೆ ಮಾವ ರಾತ್ರಿನೇ ಹೇಳಿದ ಫಾರಿನ್ ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ, 2 ಮಚ್ 4 ಮಚ್ ಅಂತೆಲ್ಲ ಹೇಳಿ ಜಗಳ ನಡೀತಾನೆ ಇರ್ತದೆ. ನಾನೇ ಚೀಟಿ ಬರೆದು ಅಂಟಿಸಿ ನೀವೀಗ ನನ್ನ ಹತ್ರ ಮಾತಾಡ್ತಾ ಇದ್ರಾ ಇಲ್ವಲ್ಲ. ಹಂಗಾಗಿ ಈ ಕಡೆ ಈ ವಯಸ್ಸಿನ ಹುಡುಗರು ನನ್ನ ಕವಿತೆಗಳ ಅಭಿಮಾನಿಗಳನ್ನೇ ಶ್ಯಾಮ್ ಹೇಳ್ತಾರೆ, ಅದು ನನ್ನ ಕವಿತೆ ರೇಂಜ್ ಅಂತೆಲ್ಲ ಹೇಳಿ ಸಾಂಗ್ ಅಲ್ಲಣ ಅಂತ ಅಲ್ಲೊಬ್ಳು ಆಕಳ ನಿಂತಿದ್ದಾಳಂತ ಗ್ರೀಟಿಂಗ್ ಕೊಟ್ಕೊಳ್ಳು. ಯಾರು ಅಂದರೆ ನೋಡು ಫೋನ್ ನಂಬರ್ ಬರ್ದೆ ಅದಕ್ಕೆ ಮಾಡು ಫೋನ್ ಸುಮ್ಮನೆ ನಿಂತರಕ್ಕೆ ವಿಪಚ್ಚ ತುಂಬ ಜನ ಇದ್ದಾರೆ ಅಂತಾರೆ. ಈ ಕಡೆ ಗೌರಿ ಅಡುಗೆ ಮಾಡಿ ಯಾರಿಗೂ ಕರಿಬಾರ್ದು ಅಂತ ಹೇಳಿ ಎಲ್ಲದಕ್ಕೂ ಸ್ಟಿಕ್ಕರ್ ಹಚ್ಚಿರ್ತಾರೆ, ಚಟ್ನಿ ಇಡ್ಲಿ ಅಂತೆಲ್ಲ ಹೇಳಿ ಮದ್ದೂರು ವಡೆ ಆ ವಡೆ ಈ ವಡೆ ಅಂತೆಲ್ಲ ಹೇಳಿ ಸ್ಟಿಕ್ಕರ್ ಹಂಚಿ ಯಾರನ್ನೂ ಕರಿಬಾರ್ದಲ್ಲ ನಾಷ್ಟಾಗ ಅಂತ ಬೆಲ್ ತಗೊಂಡು ಬಾರಿಸ್ತಾ ಇರ್ತಾರೆ. ಬೆಲ್ ತಗೊಂಡು ಬಾರಿಸಿದ್ ನೋಡಿ ಅವ್ರ ಮಾವ ಬರ್ತಾನೆ, ಅವ್ರ ಮಾವ ಎಲ್ಲರೂ ಬಂದಿದೆ ಇದು ಬೆಲ್ ಹೊಡಿತಿದಾರಲ್ಲ ಅಂತ ಅವ್ರು ಚಕ್ರವರ್ತಿ ನಗುತ್ತಾ ಇರ್ತಾರೆ. ಗೌರಿ ನೀನೇ ನಾಷ್ಟಾಗೆ ಎಲ್ಲರನ್ನಾಗ ಅಲ್ಲ ತಿಂಡಿ ನೀನೇ ಕರಿಬೋದಿತ್ತು, ಇದೇ ಹೋಟೆಲ್ ಥರ ಗಂಟೆ ಹೊಡಿತಾ ಬೇರೆ ಸ್ಟಿಕ್ಕರ್ ಬೇರೆ ಹಚ್ಚಿದ್ಯಾ ಎಲ್ಲದಕ್ಕೂ ಇನ್ನೇನು ಮೆನು ಕಾಣೋದೇ ಕೊಡೋದು ಹೋಗಿ ಬೋರ್ಡೆಲ್ಲ ಹಾಕಿದ್ದೀರ ಅಂತ ಚೆನ್ನಾಗಿದೆ. ಮತ್ತು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾಯಿರೋ ನಾಟಕ ಅಂತ ಗೌರಿಗೆ ಬೈತಾನೆ. ಈ ಮಾತು ನಿನ್ನ ತಾಯಿಗೆ ಹೇಳಿದೇನೋ ಅಂತ ಅಮ್ಮಮ್ಮ ಬೈದ್ಬಿಡ್ತು, ನಿನ್ನ ಹೆಂಡತಿಗೆ ಅಹಂಕಾರ ಅಷ್ಟಿಷ್ಟಿಲ್ಲ ಚಕ್ರವರ್ತಿ ಅಷ್ಟೇ ಅಂತೆಲ್ಲ ಹೇಳಿ ಬೈತಾರ. ಯೋಚನೆ ಮಾಡಿ ಇಷ್ಟೆಲ್ಲ ಆದಮೇಲೆ ಅಮ್ಮನ ಕೆಲಸಕ್ಕೆ ಹೋದರೆ ನಮ್ಮ ಅಮ್ಮನೆ ಗೌರವ ಏನಾಗುತ್ತೆ ಅಂತೆಲ್ಲ. ನೀನು ಯಾವ ಗೌರವದ ಮಾತಾಡ್ತಾ ಇದೆಯಾ ಅಂತ ಅವ್ರ ತಂದೆ ತಾಯಿ ಕಷ್ಟಕ್ಕೆ ನಿಂತಿದ್ದಾಳ ಅಂತೆಲ್ಲ ಅಜ್ಜಿ ಬೈತಾರೆ, ಹೆಣ್ಣಿನ ಕಣ್ಣೀರಿನ ಬೆಲೆ ನಿನಗೆ ಗೊತ್ತಿಲ್ಲ ಅಂತೆಲ್ಲ ಈಗೆಲ್ಲ ಮಾತಾಡಬೇಡಿ ನೀವು ಅಂತೆಲ್ಲ ಹೇಳಿ. ಇಷ್ಟೆಲ್ಲ ಆದ್ರೂ ಮತ್ತು ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರ ಅಂತ ಚಕ್ರವರ್ತಿ ಸುಮ್ಮನೆ ಹೇಳ್ತಾರೆ. ಈಗ ಗಂಡನ ಮನೆಗಿಂತ ಅವ್ರ ಮನೆಯೇ ಮುಖ್ಯ ಅಂತೆಲ್ಲ ಹೇಳಿ ಒಂದು ಹೆಣ್ಣಿನ ಸಾರ್ಥಕತೆ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾಳೆ ನಮ್ಮ ಗೌರಿ ಅಂತ ಅಮ್ಮಮ್ಮ ಅಜ್ಜಿ ಫುಲ್ ಸಪೋರ್ಟ್ ತೊಗೊತಾರೆ. ಅಜ್ಜಿ ಪ್ಲೀಸ್ ಈಗ ಅದೆಲ್ಲ ಯಾಕೆ ಅದರೇ ಮುಚ್ಚೆ ಬಾಯಿ ಅಂತ ಅಜ್ಜಿ ಗೌರಿಗೂ ಬೈದು ಬಿಡ್ತಾರೆ, ನಿನ್ನಿಂದ ಕಣೆ ಎಲ್ಲ ಆಗ್ತಾಯಿದೆ ಅನ್ನೋ ಅರ್ಥದಲ್ಲಿ ನಾಳೆ ಎಪಿಸೋಡ್ ಬರುತ್ತೆ. ನೀನು ಹಂಗೆ ಸಮರ್ಥನೆ ಮಾಡಿಕೊಂಡು
ನಿನಗೆ ಮಾತಾಡೋಕ್ಕೆ ಇಷ್ಟ ನೀನು ಬಿಟ್ಬಿಡು, ನನಗೆ ಮಾತಾಡಬೇಡ, ನೀನು ಯಾರು ಅಂತ ಸರಿತ್ರ ಜಗಳ. ಗೌರಿ ಹತ್ರ ಯಾರು ಮಾತಾಡಬಾರ್ದ, ಇವಳು ವಿಚಾರದಲ್ಲಿ ನಾನಂತೂ ಯಾವತ್ತೂ ಬದಲಾಗಲ್ಲ ಅಂತ ಸರಿತಾ ಆರ್ಡ್ರ್ ಮಾಡಿದೆ. ಇವಳು ಈ ಮನೆಗೆ ಕಾಲಿಟ್ಟಾಗೆ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಸರಿತಾ ಕೋಪ ಮಾಡಿ ನಾಷ್ಟತೆ. ವಿವೇಕ್ ನೀನು ನಿನ್ನ ಹೆಂಡತಿ ಜೊತೆ ಮಾತಾಡ್ತಾ ಇಲ್ಲ ಅಂದಾಗ ವಿವೇಕ್ ಸುಳ್ಳು ಹೇಳ್ತಾನೆ. ಇಲ್ಲಪ್ಪ ಮಾತಾಡ್ತಾ ಇದ್ದೀನಿ ಅಂತ ವಿವೇಕ್ನ ಸುಳ್ಳು ಹೇಳ್ಬಿಡ್ತಾನೆ. ಅಜ್ಜಿನೂ ಅಂತೆಲ್ಲ ಹೇಳ್ಬಿಡ್ತಾನೆ. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ಅದು ಎಲ್ಲದಕ್ಕಿಂತ ಇವತ್ತಿನ ಇಂಟ್ರೆಸ್ಟಿಂಗ್ ಏನಂದರೆ ಮದ್ದೂರು ವಡೆ, ಇಡ್ಲಿ, ಚಟ್ನಿ ಅಂತ ಎಲ್ಲದಕ್ಕೂ ಬೋರ್ಡ್ ಹಾಕಿರ್ತಲ್ಲ ಗೌರಿ, ಚೆನ್ನಾಗಿದೆ.